ನೀವೆಲ್ಲ ಇಷ್ಟು ದಿನ ಸಂಕ್ರಾಂತಿ ಆಫರ್ ಯುಗಾದಿ ಆಫರ್ ಅನ್ನೋದನ್ನ ಕೇಳಿದ್ರಿ. ಆದರೆ ಈಗ ಲೋಕಸಭಾ ಎಲೆಕ್ಷನ್ ಆಫರ್ ಶುರುವಾಗಿದೆ. ಅಧಿಕಾರ ಗದ್ದುಗೆ ಹಿಡಿಯೋದಕ್ಕೆ ರಾಜಕೀಯ ನಾಯಕರು ಇನ್ನಿಲ್ಲದ ಯೋಜನೆ ಘೋಷಣೆ ಮಾಡ್ತಾ ಇದ್ದಾರೆ. ಆಫರ್ ಪಾಲಿಟಿಕ್ಸ್ನ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರೈತರ ಮನವೊಲಿಸೋಕೆ ರಾಜಕೀಯ ನಾಯಕರ ಸರ್ಕಸ್. ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋಕೆ ಆಫರ್ ಮೇಲೆ ಆಫರ್. ಅಬ್ಬಬ್ಬಾ, ನಮ್ಮ ರಾಜಕೀಯ ನಾಯಕರಿಗೆ ರೈತರ ಮೇಲೆ ಅದೇನು ಪ್ರೀತಿ ಬಂದಿದ್ಯೋ ಗೊತ್ತಿಲ್ಲ ಕಣ್ರಿ. ಹೋದಲ್ಲಿ ಬಂದಲ್ಲೆಲ್ಲ ರೈತರ ಅಭಿವೃದ್ಧಿ ಬಗ್ಗೆನೇ ಉದ್ದುದ್ದು ಭಾಷಣ ಬಿಗಿತಾ ಇದ್ದಾರೆ. ಅನ್ನದಾತರ ಏಳಿಗೆಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ, ಹೀಗಾಗಿ ಹೊಸ ಹೊಸ ಯೋಜನೆ ತರ್ತಿದ್ದೀವಿ ಅಂತ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. 2019 के बाद कांग्रेस पार्टी वाली सरकार गारंटी करके न्यूनतम आमदनी देने जा रही है. इसका मतलब मिनिमम इनकम गारंटी, मतलब हिंदुस्तान के हर गरीब व्यक्ति के बैंक अकाउंट में. ಕೇಳಿದ್ರಲ್ಲ ರಾಹುಲ್ ಗಾಂಧಿ ಅವರ ಮಾತನ್ನ. ಇವರು ಕೊಡ್ತಿರೋದು ಸಂಕ್ರಾಂತಿ ಆಫರ್ ಅಲ್ಲ, ಯುಗಾದಿ ಆಫರ್ ಅಲ್ಲ, ಕೇವಲ ಲೋಕಸಭಾ ಚುನಾವಣೆಯ ಗಿಮಿಕ್ಕು. ಇಷ್ಟು ದಿನ ರೈತರು ಹಾದಿ ಬೀದಿ ಹಣವಾದರೂ ಯಾವೊಬ್ಬ ನಾಯಕರು ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ. ಆದರೆ ಈಗ ರೈತರ ಮೇಲಿನ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಎಂಪಿ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಆಫರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ ನಾಯಕರು. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿತ್ತು. ನಾವು ಗೆದ್ದು ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಎಂದಿದ್ದ ಕೈ ಪಕ್ಷವನ್ನ ಅನ್ನದಾತ ಕೈ ಹಿಡಿದ. ಇದನ್ನರಿತ ರಾಹುಲ್ ಗಾಂಧಿ ರೈತ ಸಮುದಾಯದ ಮನಗೆಲ್ಲೋಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಡವರಿಗಾಗಿ ಸಾರ್ವತ್ರಿಕ ಕನಿಷ್ಠ ಆದಾಯ ಯೋಜನೆ ಜಾರಿ ಮಾಡ್ತೀವಿ. ಇದರಿಂದ ದೇಶದ ಪ್ರತಿಯೊಬ್ಬ ಬಡವನೂ ತಿಂಗಳಿಗೆ ಕನಿಷ್ಠ ಆದಾಯ ಪಡೆಯಲಿದ್ದಾನೆ. ಈ ಮೂಲಕ ಹಸಿವು ಮುಕ್ತ ಭಾರತ ಮತ್ತು ಬಡತನ ಮುಕ್ತ ಭಾರತ ಮಾಡ್ತೀವಿ ಅಂತ ಸಾರಿ ಸಾರಿ ಹೇಳಿದ್ದಾರೆ. ಅನ್ನದಾತರಿಗೆ ಮೋದಿ ಸರ್ಕಾರ ಕೊಡಲಿದೆ ಬಜೆಟ್ ಗಿಫ್ಟ್. ರೈತರಿಗೆ ಆಫರ್ ಕೊಡೋದ್ರಲ್ಲಿ ಬಿಜೆಪಿಯನ್ನು ಹಿಂದೆ ಬಿದ್ದಿಲ್ಲ. ಅಧಿಕಾರದಲ್ಲಿದ್ದ 4.5 ವರ್ಷದಲ್ಲಿ ರೈತರಿಗೆ ನಯಾ ಪೈಸೆ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ಅಬ್ಬರಿಸ್ತಾ ಇದೆ. ಹೀಗಾಗಿ ಮೋದಿ ಸಹ ರೈತರ ಓಲೈಕೆಗೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಕೊನೆಯ ಬಜೆಟ್ ರೈತ ಸ್ನೇಹಿಯಾಗಿರಲಿದೆಯಂತೆ. ಕೃಷಿ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡಲಿರುವ ಬಿಜೆಪಿ ರೈತರಿಗೆ ಹೊಸ ಪ್ಯಾಕೇಜ್ ಒಂದನ್ನು ಘೋಷಣೆ ಮಾಡಲಿದೆ. ಒಟ್ಟಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಕೈ ಕಮಲ ನಾಯಕರು ಆಫರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ರೈತರ ಮತಬುಟ್ಟಿಗೆ ಕೈ ಹಾಕಿದ್ರೆ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಬಹುದು ಅನ್ನೋದನ್ನ ಪಕ್ಕಾ ಅರಿತುಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, TV5.